ವೆಲ್ಕಮ್ ಟು ಯುರೋಪ್ ವಿತ್ ದ ಮಂಕ್. ನಾವ್ ಇವತ್ತಿದೀವಿ ಲೈಚೆನ್ಸ್ಟೈನ್ ಸ್ಟೇಟ್ ಅಲ್ಲಿ. ನಮ್ ಜೊತೆ ಇದ್ದಾರೆ ರಾಮೇಶ್ವರ್ ಸರ್ ಹಾಗೂ ಬಸವ ಮರುಳಸಿದ್ದ ಸ್ವಾಮೀಜಿ ಅವರು. ಬುದ್ಧಿ, ನಾವು ಇಷ್ಟೊಂದು ದೇಶಗಳನ್ನ ಸುತ್ತುತ್ತಾ ಇರೋದ್ರಿಂದ ನಮಗೆ ಬರ್ತಿರುವಂತಹ ಪ್ರಶ್ನೆ ಏನಂದ್ರೆ, ನಿಮಗೆ ಈ ಪ್ರವಾಸದಲ್ಲಿ ಯಾವ ವಚನ ಮತ್ತೆ ಪದೇ ಪದೇ ಜ್ಞಾಪಕ ಆಗ್ತಿದೆ ಅಂತ? ಯಾವ ವಚನ ಪದೇ ಪದೇ ನೆನಪಾಗ್ತಿದೆ ಅಂತನಾ? ಬರೀ ಪ್ರವಾಸದಲ್ಲಿ ಅಂತ ಅಲ್ಲ, ನಮಗೆ ಸಹಜವಾಗಿನೇ ಒಂದು ವಚನ ಮೋಳಿಗೆ ಮಾರಯ್ಯನವ್ರದ್ದು, ಅದು ಯಾವಾಗಲೂ ನೆನಪಾಗ್ತಿರುತ್ತೆ. ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನುಂಬುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದಾವಿನ ಹಾಲು, ಈ ಹುರುಳಿಲ್ಲದ ಸಿರಿಯನೆಚ್ಚಿ ಕೆಡಬೇಡ ಮನುಷ್ಯ, ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪದು ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಇದು ಮೋಳಿಗೆ ಮಾರಯ್ಯನವರು ಬರೆದಿರ್ತಕ್ಕಂಥ ಒಂದು ವಚನ. ಈ ವಚನ ನಮಗೆ ಬರೀ ಇಲ್ಲಿ ಪ್ರವಾಸಕ್ಕೆ ಬಂದಾಗ ಅಂತಲ್ಲ, ಬಹಳ ಸಂದರ್ಭದಲ್ಲಿ ನಮಗೆ ನೆನಪಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ನೆನಪಾಗ್ಬೇಕಾಗಿರ್ತಕ್ಕಂಥ ವಚನ ಇದು. ಯಾಕೆ ಅಂದ್ರೆ, ಭೌತಿಕವಾಗಿರ್ತಕ್ಕಂಥ ವಸ್ತುಗಳು ಸಂಪತ್ತು ಎಷ್ಟೇ ಇದ್ರೂ ಕೂಡ ಅನುಭವಿಸ್ತಕ್ಕಂಥ ನಮ್ಮ ಇಂದ್ರಿಯಗಳಿಗೆ ಮತ್ತು ಮನಸ್ಸಿಗೆ ಒಂದು ಮಿತಿ ಇದೆ ಅನ್ನೋದನ್ನ ಈ ವಚನ ನಮಗೆ ಹೇಳ್ಕೊಡ್ತಾ ಇತ್ತು. ಅವನು ರಾಜ ಆಗಿದ್ದಂಥವನು ಆನಂತರ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಹೊಡೆದು ಮಾರಾಟ ಮಾಡ್ತಿರ್ತಾನೆ. ಅವನು ಹೇಳ್ತಿದ್ದಾನೆ, ನಾನು ರಾಜ ಆಗಿದ್ದಾಗ ಉಣ್ತಾ ಇದ್ದದ್ದು ಒಂದಿಡಿ ಅಕ್ಕಿ ಅನ್ನ, ಒಂದು ಹಸುವಿನ ಹಾಲು, ಮಲಗ್ತಾ ಇದ್ದದ್ದು ಒಂದು ಅರ್ಧ ಮಂಚ. ಮತ್ತೆ ನಾನೀಗ ರಾಜ ಅಲ್ಲ, ಈಗಲೂ ಕೂಡ ಅಷ್ಟನ್ನೇ ಊಟ ಮಾಡ್ತಾ ಇದ್ದೀನಿ. ನಾನು ಒಂದಿಡಿ ಅಕ್ಕಿ ಅನ್ನನೇ ಊಟ ಮಾಡ್ತಿರೋದು, ಒಂದ್ ಲೋಟ ಹಾಲನ್ನೇ ಕುಡಿತಿರೋದು, ಮಲಗ್ತಿರೋದು ಅರ್ಧ ಮಂಚದ ಮೇಲೆ. ಮತ್ತೆ ಇಷ್ಟೆಲ್ಲ ಸಂಪತ್ತಿಗೆ ಏನ್ ಅರ್ಥ ಇದೆ ಅನ್ನೋ ಪ್ರಶ್ನೆನ ಈ ವಚನ ಮೂಲಕ ಅವನು ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ರಶ್ನೆ ಮಾಡ್ಕೊಳ್ತಾ ಹೋದ ಅಂದ್ರೆ ಅರ್ಥಹೀನ ಸಂಪತ್ತಿನ ಬಗ್ಗೆಗೆ ಇರ್ತಕ್ಕಂಥ ವ್ಯಾಮೋಹ ಕಡಿಮೆ ಆಗುತ್ತೆ. ಅದಕ್ಕೆ ಈ ವಚನ ನಮ್ಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಅದ್ಭುತ ಬುದ್ಧಿ, ಶರಣಾರ್ಥಿಗಳು. For more such contents, follow our pages.